ಈ ದೇವಸ್ಥಾನಕ್ಕೆ ಬರೋದ್ರಿಂದ ಪಾಪಗಳೇ ಕರಗುತ್ತೆ ಅಂತ ನಂಬಿಕೆ ಇದೆ. ನಿಮಗೆ ಗೊತ್ತಾ? ಶಿವಲಿಂಗ ಸ್ವತಃ ಕಮಂಡಲದಿಂದ ಬಂದ ದೇವಸ್ಥಾನ ಇದೆ ಅಂದ್ರೆ ನಂಬ್ತೀರಾ? ಹೌದು, ಹಸಿರಿನಿಂದ ತುಂಬಿರುವ ಪಶ್ಚಿಮ ಘಟ್ಟಗಳು, ಇಲ್ಲಿ ಪ್ರತಿಯೊಂದು ಗಾಳಿಯಲ್ಲೂ ಶಾಂತಿ ಇದೆ. ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನಕ್ಕಾಗಿ ಜನರು ಹೊರಡುವ ಹೊರನಾಡು ಮಾರ್ಗ. ಹೊರನಾಡಿನ ದರ್ಶನದ ನಂತರ ಇನ್ನೊಂದು ಪವಿತ್ರ ಕ್ಷೇತ್ರ ನಮ್ಮನ್ನು ಕಾಯುತ್ತಿರುತ್ತದೆ. ಅದೇ ಮಾರ್ಗದಲ್ಲಿ ಕೆಲವೇ ಅಂದರೆ 12 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪುಟ್ಟ ಜಿಲ್ಲೆ ಅಥವಾ ಊರು ಕಳಸ. ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾದ ಕಳಸ. ಇಲ್ಲಿ ನೆಲೆಸಿರುವುದು ಶ್ರೀ ಕಳಸೇಶ್ವರ ಮಹಾದೇವರು. ಪುರಾಣದ ಪ್ರಕಾರ ಋಷಿ ಅಗಸ್ತ್ಯರು ತಮ್ಮ ಕಮಂಡಲದಿಂದ ಉದ್ಭವಿಸಿದ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅನ್ನೋ ನಂಬಿಕೆ. ನಮಸ್ಕಾರ. ನಾವು ಇವಾಗ ಕಳಸೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಕಳಸೇಶ್ವರ ದೇವಸ್ಥಾನದ ಕಥೆನ ಒಳಗೆ ಪೇಂಟ್ ಮಾಡಿದ್ದಾರೆ. ಅದನ್ನು ನೋಡಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಇಲ್ಲಿ ಪ್ರತಿ ವರ್ಷ ಗಿರಿಜಾ ಕಲ್ಯಾಣ ಆಗುತ್ತೆ. ಇದರಲ್ಲಿ ಕಾಶಿಲಿ ನಿಮಗೆ 12 ವರ್ಷಕ್ಕೆ ಒಂದ್ಸತಿ ಆಗುತ್ತೆ. ಬಟ್ ಇಲ್ಲಿ ಪ್ರತಿ ವರ್ಷ ಆಗುತ್ತೆ. ಪ್ರತಿ ವರ್ಷ ಅಂದರೆ ಅದು ದೇವರು ಕೊಟ್ಟಿದ್ದ ವರ. ಪ್ರತಿ ವರ್ಷ ಅವರಿಗೆ ಪ್ರತಿದಿನ ನಿತ್ಯ ಕಲ್ಯಾಣೋತ್ಸವ. ಕಳಸೇಶ್ವರ ದೇವಸ್ಥಾನ ಹೆಸರು ಆ್ಯಕ್ಚುಲಿ ಕಳಸ ಅಲ್ಲ. ಕಲಶ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಏನಕ್ಕೆ ಕರೀತಾರೆ ಅಂದರೆ ಇಲ್ಲಿ ಭದ್ರಾ ನದಿ ತೀರದಲ್ಲಿ ಮಹಾತ್ಮರಾದ ಮಿತ್ರವರುಣವರು ತಪಸ್ಸಲ್ಲಿರ್ತಾರೆ. ಅದನ್ನು ತಡೆಯೋಕ್ಕೋಸ್ಕರ ತಪೋಭಂಗ ಮಾಡೋಕ್ಕೆ ಊರ್ವಶಿ ಅವ್ರು ಬರ್ತಾರೆ. ಅವ್ರು ಬಂದಿದ್ದರಿಂದ ಇವ್ರು ತಪೋಭಂಗ ಆಗಿ ಒಂದು ಮಗು ಜನಿಸುತ್ತೆ. ದೇವರೆಲ್ಲ ಸೇರಿ ಈ ಮಗುನ ನದಿಲಿ ಇಟ್ಟು ಇಲ್ಲಿ ಬೆಳೆಯೋ ಥರ ಮಾಡ್ತಾರೆ. ಅಲ್ಲಿಂದ ಬಂದಿದ್ದೆ ಅಗಸ್ತ್ಯರು. ಅಗಸ್ತ್ಯರು ಈ ಊರಿನಲ್ಲಿ ಅವರೇ ಕೈಯಿಂದ ಮಾಡಿದಂತಹ ಒಂದು ಮಣ್ಣಲ್ಲಿರೋ ಶಿವಲಿಂಗ ಮಾಡಿ ಪೂಜೆ ಮಾಡ್ತಾರೆ. ಶಿವ ಅದಕ್ಕೆ ಮೆಚ್ಚಿ ಈ ಕ್ಷೇತ್ರನ ಕಳಸೇಶ್ವರ ಎಂದು ಪ್ರಸಿದ್ಧ ಮಾಡ್ತೀನಿ ಅಂತ ಒಂದು ವರ ಕೊಡ್ತಾರೆ. ಅಲ್ಲಿಂದ ಇದರ ಹೆಸರು ಕಳಸೇಶ್ವರ ದೇವಸ್ಥಾನ. ಇದು ಜೊತೆಗೆ ಈ ಊರಿದ್ದು ಹೆಸರು ಕಳಶ ಅಂತ ಬಂತು. ಅದಾದಮೇಲೆ ಅಗಸ್ತ್ಯರು ಗೃಹಸ್ಥಾಶ್ರಮನ ಪಡೆಯೋಕ್ಕೋಸ್ಕರ ರಾಜನ ಹತ್ರ ಹೋಗಿ ರಾಣಿನ ಮದುವೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ರಾಜನು ಕೂಡ ಖುಷಿಯಾಗಿ ಮದುವೆ ಮಾಡಿ ಕೊಡ್ತಾನೆ. ಮದುವೆ ಆಗಿ ಒಂದು ಸ್ವಲ್ಪ ದಿನಕ್ಕೇ ಅಗಸ್ತ್ಯರು ಅವ್ರ ಆಶ್ರಮಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಅವರು ಗೃಹಸ್ಥಾಶ್ರಮದಲ್ಲಿ ಆರಾಧನೆ ಮಾಡ್ತಾ ಅತಿಥಿ ಸೇವೆ ಎಲ್ಲ ಅವರ ಸೇವೆಗಳನ್ನ ಮಾಡಿ ಇದರಿಂದ ಸಂತುಷ್ಟರಾಗಿ ಅವರಿಗೆ 2 ಮಕ್ಕಳು ಹುಡ್ತಾರೆ. ಆ 2 ಮಕ್ಕಳೇ ವಾತಾಯಿ ಮತ್ತು ಇಲ್ಲೆಲ್ಲ. ಇವರಿಬ್ಬರು ಅವರ ಮಕ್ಕಳು. ಇವರಿಗೆ ಐಶ್ವರ್ಯ ಸಂಪತ್ನಾಗಿರ್ತಾರೆ, ಜೊತೆಗೆ ಬ್ರಹ್ಮದೇಶಗಳಾಗಿಯೂ ಇರ್ತಾರೆ. ಇದರಿಂದ ಏನಾಗುತ್ತೆ, ಇವರು ದೇವತೆಗಳಿಗೆ ರಾಕ್ಷಸರಾಗಿರೋದ್ರಿಂದ ದೇವತೆಗಳಿಗೆ ಕಾಟ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಅದೇನಾಗುತ್ತೆ, ಅಗಸ್ತ್ಯರಿಗೆ ಗೊತ್ತಾಗಿ ಅಗಸ್ತ್ಯರು ಇವ್ರನ್ನ ತಡೆದು ಅವ್ರನ್ನ ಸಂಹಾರ ಮಾಡ್ತಾರೆ. ಅಲ್ಲಿಂದ ಅಗಸ್ತ್ಯರಿಗೆ ಇನ್ನೊಬ್ಬ ಮಗ ಕೂಡ ಹುಡ್ತಾನೆ, ಇಕ್ಷಾಕ್ಷು ಅಂತ. ಇಕ್ಷಾಕ್ಷುನ ಇವರು ಕಾಶಿಗೆ ಕಳಿಸ್ದಾಗ ಕಾಶಿಲಿ ಏನಾಗುತ್ತೆ, ಕಾಶಿಲಿ ಗಿರಿಜಾ ಕಲ್ಯಾಣ ನೋಡೋಕ್ಕಾಗಲ್ಲ. ಗಿರಿಜಾ ಕಲ್ಯಾಣ ನೋಡೋಕ್ಕಾಗ್ದಲೇ ಇದ್ದಾಗ ಅಗಸ್ತ್ಯರು ಹೇಳ್ತಾರೆ, ಇಲ್ಲಿ ಈ ಗಿರಿಜಾ ಕಲ್ಯಾಣ 12 ವರ್ಷಕ್ಕೊಂದ್ಸತಿ ಆಗುತ್ತೆ, ನಾನು ನಿನಗೆ ಪ್ರತಿ ವರ್ಷ ತೋರಿಸ್ತೀನಿ ಅಂತ. ಹಾಗಾಗಿ ನಿಮಗೆ ಗಿರಿಜಾ ಕಲ್ಯಾಣ ಇಲ್ಲಿ ಕಳಸದಲ್ಲಿ ಪ್ರತಿ ವರ್ಷ ಗಿರಿಜಾ ಕಲ್ಯಾಣ ಆಗುತ್ತೆ. ಹಾಗೆ ಇಲ್ಲಿ ಸತಿ ಬಗ್ಗೆ ಗೊತ್ತಿದೆಯಲ್ಲ, ಸತಿ ದಕ್ಷ ಯಜ್ಞದಲ್ಲಿ ತನ್ನ ಗಂಡನನ್ನು ಕರೆದಲಿದ್ದಾಗ ಸತಿ ದಕ್ಷ ಯಜ್ಞಕ್ಕೆ ಹೋಗಿರ್ತಾಳೆ. ಆದರೆ ಶಿವನಿಗೆ ಅದು ಆಹ್ವಾನ ಬಂದಿರೋದಿಲ್ಲ.
ಹಾಗಾಗಿ ಸತಿ ಅಲ್ಲಿ ಹೋದಾಗ ದಕ್ಷ ಫುಲ್ಲು ಶಿವನ ಮೇಲೆ ಹೀಯಾಳಿಸಿದ್ದಕ್ಕೆ ಅವಳಿಗೆ ತುಂಬ ಬೇಜಾರಾಗಿ ಅವಳು ಅಗ್ನಿಕುಂಡದಲ್ಲಿ ಸೇರ್ತಾಳೆ. ಅದು ನಿಮಗೆಲ್ಲ ಗೊತ್ತಿರೋ ವಿಷಯ. ಸೊ ಇನ್ನೊಂದು ಕತೆ ಏನಪ್ಪ ಅಂದರೆ, ಶಿವ ತಪಸ್ ಮಾಡ್ತಿರ್ತಾನೆ. ಇದನ್ನು ತಡೆಯೋಕ್ಕೋಸ್ಕರ ಮನ್ಮಥನ ಕಳಿಸಿದಾಗ ಅದರಿಂದ ಕೋಪಗೊಂಡಂತಹ ಶಿವನು ಮನ್ಮಥನನ್ನು ಅವನ 3ನೇ ಕಣ್ಣಿಂದ ಧ್ವಂಸ ಮಾಡ್ತಾನೆ. ಸೊ ಇದು ಒಂದು ಕತೆ. ಇದಾದಮೇಲೆ ಅಗ್ನಿಕುಂಡದಲ್ಲಿ ಸೇರಿದಂತಹ ಸತಿ ಗಿರ್ಜಾಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾಳೆ. ಇವಳು ಶಿವನನ್ನು ಒಲಿಸಿ ಮದುವೆ ಆಗ್ತಾಳೆ. ಆ ಗಿರಿಜಾ ಕಲ್ಯಾಣನೇ ಇಲ್ಲಿ ನಡೆಯುವಂತಹ ಕಳಶದ ಗಿರಿಜಾ ಕಲ್ಯಾಣ. ಇಲ್ಲಿ ನಿಮಗೆ ಗಿರಿಜಾ ಕಲ್ಯಾಣ ಹೇಗಾಗುತ್ತೆ ಅಂತ ಬರೆದಿದ್ದಾರೆ. ಸೊ ಪರಮೇಶ್ವರನು ಅಗಸ್ತ್ಯರಿಂದ ವರದಂತೆ ಪ್ರತಿ ವರ್ಷ ಇಲ್ಲಿ ಗಿರಿಜಾ ಕಲ್ಯಾಣ ಆಗುತ್ತೆ. ಸೊ ಶಿವ ತಾರಕನ ಮಕ್ಕಳಾದ ತ್ರಿಪುರಾಸುರ ಅಟ್ಟಹಾಸ ಮುರಿಯಲು ರಜತ, ತ್ರಾಮ, ಸ್ವರ್ಣ ಈ 3 ಪರ್ವತದಲ್ಲಿ ಇದ್ದು ಬಾಧಿಸುತ್ತಿದ್ದ ರಾಕ್ಷಸರನ್ನು ಸಂಹಾರ ಮಾಡಲಿ ಹೋಗ್ತಾರೆ. ಸೊ ವಾಪಸ್ ಬಂದಾಗ ಗಿರಿಜೆ ಸಿಟ್ಟಲ್ಲಿರ್ತಾಳೆ. ಈ ಸಿಟ್ಟಿಗೆ ಒಂದು ರೂಪ ಕೊಟ್ಟು ಎದುರಿಗೆ ನಿಲ್ಲಿಸ್ತಾನೆ. ಅವನಿಗೆ ಧೈರ್ಯ ಆಗ್ತಾಳೆ, ಮಾತಾಡೋಕ್ಕಾಗ್ತಾಳೆ. ಸೊ ಆ ರೂಪ ಕೊಟ್ಟಂತಹ ದೇವಿಯೇ ಇಲ್ಲಿರುವಂತಹ ಸ್ವರ್ಣಾಂಗ ಸುಂದರಿ. ಸೊ ಪಕ್ಕದಲ್ಲಿ ಅವರ ಅಮ್ಮನವರ ದೇವಸ್ಥಾನ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಸರ್ವಾಂಗ ಸುಂದರಿ ಅನ್ನೋ ಒಂದು ದೇವಿ ಶಿವನಿಂದ ಬಂದಂತಹ. ತಾರಕಾಸುರನ ಒಬ್ಬ ದಾನವನು ಅವನೇನು ಮಾಡ್ತಾನೆ, ಬ್ರಹ್ಮದೇವನ 10 ವರ್ಷ ತಪಸ್ ಮಾಡಿ ಇಬ್ಬರು ಅಂದರೆ ಪಾರ್ವತಿ ಪರಮೇಶ್ವರರು ಗಜರೂಪದಲ್ಲಿ ಇದ್ದಾಗ ಅವರಿಂದ ಮಗುವಾಗಿ ಆ ಮಗುವಿಂದ ನನಗೆ ಸಂಹಾರ ಆಗಬೇಕು ಅಂತ ಹೇಳಿ ವರ ತಗೊತಾನೆ. ಹಾಗೆ ಇದರಿಂದ ಅವನು ಇಡೀ ಲೋಕನ ಭಯಂಕರಗೊಳಿಸ್ತಾನೆ. ಇದರಿಂದ ಎಲ್ಲ ದೇವತೆಗಳು ಯೋಚನೆ ಆಗ್ತಾರೆ. ಒಂದು ಸತಿ ಏನಾಗುತ್ತೆ, ಶಿವ ಮತ್ತು ಪಾರ್ವತಿಯವರು ಆಕಾಶ ರೂಪದಲ್ಲಿ ಹೋಗುವಾಗ ಕೆಳಗೆ ಆನೆಗಳು ಜಲಕ್ರೀಡೆ ಆಡ್ತಾ ಇರ್ತಾರೆ. ಇದನ್ನು ನೋಡಿ ಪಾರ್ವತಿ ಶಿವನಿಗೆ ಕೇಳ್ತಾಳೆ. ಅದರಿಂದ ಶಿವನಿಗೆ ಗೊತ್ತಾಗಿ ಇವರಿಬ್ಬರು ಗಜರೂಪವನ್ನು ತಗೊಂಡು ಇವರಿಗೆ ಹುಟ್ಟಿದ ಮಗುವೇ ಗಣೇಶ ಗಜಾನನ ಅಂತ ಇಲ್ಲಿ ಒಂದು ಕಥೆ ಇದೆ. ಸೊ ಈ ಗಜಾನನ ತಾರಕಾಸುರನ ಕೊಂದು ಎಲ್ಲ ಲೋಕಗಳಿಗೂ ಶಾಂತಿನ ಕೊಡ್ತಾನೆ. ಇದು ಇಲ್ಲಿಯ ಕತೆ. ಇಲ್ಲಿ ಗಿರಿಜಾ ಕಲ್ಯಾಣ ರಾತ್ರಿಯಿಂದ ಬೆಳಗ್ಗೆ ತನಕ ಆಗುತ್ತೆ. ಸೊ ರಾತ್ರಿ ಇಲ್ಲಿ ಹೇಗೆ ಅಂದರೆ ವೇಷಧಾರಿಗಳಾಗಿ ಶಿವನ ಮತ್ತು ಪಾರ್ವತಿಯ ವೇಷ ಹಾಕಿಕೊಂಡು ಮತ್ತು ರಾಕ್ಷಸರ ವೇಷ ಹಾಕ್ಕೊಂಡು ಇಲ್ಲೊಂದು ನಾಟಕ ಥರ ನಡೆಯುತ್ತೆ ಪ್ರತಿ ವರ್ಷವೂ. ನೋಡೋಕ್ಕೆ ಚೆನ್ನಾಗೆ ಅಮ್ಮ ಹೇಳ್ತಿರ್ತಾರೆ ಇದ್ರ ಬಗ್ಗೆ, ಬಟ್ ನನಗೆ ಅಷ್ಟು ಬಗ್ಗೆ ಅದ್ರ ಗೊತ್ತಿಲ್ಲ. ಬಟ್ ಇನ್ನೂ ಚೆನ್ನಾಗಿ ಆಗುತ್ತೆ. ಒಂದು ಸತಿ ಇಲ್ಲಿ ಬಂದು ವಿಸಿಟ್ ಮಾಡಿ ಅದನ್ನು ನೋಡಬೇಕು. ರಾತ್ರಿಯೆಲ್ಲ ಆಗುತ್ತೆ ಇದು ಗಿರಿಜಾ ಕಲ್ಯಾಣ. ಸೊ ಈ ದೇವಸ್ಥಾನದ್ದು ಕಂಬಗಳು ನೋಡ್ಬೋದು ನೀವು, ಪ್ರತಿಯೊಂದು ಇನ್ನೂ ಮರದಲ್ಲೇ ಇದೆ. 3000 ವರ್ಷದ ಹಳೆಯದು ದೇವಸ್ಥಾನ ಅಂತ ಹೇಳ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಇದು ಗೌರ್ಮೆಂಟಿಗೆ ಸೇರಿದ್ದು. ಆವಾಗ ಹಳೆಯದು, ತುಂಬ ಹಳೆಯ ಇತಿಹಾಸ ಇದ್ರದ್ದು. ಕತೆ ಅವಾಗ ನಾನು ತಿಳಿಸ್ಕೊಟ್ಟಲ್ಲ, ತುಂಬ ಹಳೆಯದು. ಇಲ್ಲೇನು ತೋರಿಸಿದೆ ನಾನಿವಾಗ, 2 ಆನೆ ಗಣಪತಿ, ಅದು ಗಂಡು ಮತ್ತು ಹೆಣ್ಣಿಂದು ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ರಾಕ್ಷಸನ ಸಂಹಾರ ಮಾಡೋಕ್ಕೆ ಅಂತ ಕರೆಸಿದ್ದು. ಗಣಪತಿ ತನಗೆ ಆನೆ ರೂಪದಲ್ಲಿ ಬಂದು ಸಂಹಾರ ಮಾಡಿದ್ದು, ಜೊತೆಗೆ ಹೆಣ್ಣಾನೆ ಅದಕ್ಕೆ ಸಹಾಯ ಮಾಡಿದ್ದಕ್ಕೆ ಇಲ್ಲಿ ಸಿದ್ಧಿ ಬುದ್ಧಿ ಅಂತ ಪೂಜೆ ಮಾಡ್ತಾರೆ. ನಿಮ್ಗೆ ಇಷ್ಟ ಏನು ಅನಿಸುತ್ತೆ, ಈಗ ಏನಾಗಬೇಕಂತಿದೆ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಪ್ರಾರ್ಥನೆ ಮಾಡಿ ಹಣ್ಣು ಕಾಯಿ ಮಾಡಿಸಿದ್ರೆ, ಜೋಡಿ ಹಣ್ಣು ಕಾಯಿ ಮಾಡಿಸಿದ್ರೆ ಅದಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಇನ್ನೇನು ಇಲ್ಲಿ ನಿಮಗೆ ಕಾಣ್ತದೆ, ಇದು ಮೇನ್ ರೋಡ್ ಇದು. ಒಳಗೆ ಪೂಜೆ ಆಯಿತು.
ಹೊರನಾಡು ಫುಲ್ಲು ರಶ್ ಇರ್ಬೋದು ಮೋಸ್ಟ್ಲಿ. ಜನಗಳು ನೋಡಿದ್ರೆ ತುಂಬ ಇದ್ದಾರೆ. ಹೊರನಾಡು ರಶ್ ಆಗ್ಬೋದು ಮೋಸ್ಟ್ಲಿ. ಚಪ್ಪಲಿ ಇದೆ ನೋಡ್ಬೇಕು ಫಸ್ಟು. ಚಪ್ಪಲಿ ಇದೆ ಸೇಫ್ ಅಂತ. ಸೊ ಅನ್ನಪೂರ್ಣೇಶ್ವರಿ ವೆಜ್ ರೆಸ್ಟೋರೆಂಟ್. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಸಿಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿದೆ, ಬನ್ನಿ. ಸೊ ಹಲೋ ಗೈಸ್, ಇವತ್ತು ನಾವು ಅನ್ನಪೂರ್ಣೇಶ್ವರಿ ಹೋಟೆಲಲ್ಲಿದ್ದೇವೆ ಕಳಿಸ್ತೀವಿ. ರಾತ್ರಿ ನಿಮಗೆ ಸಜೆಸ್ಟ್ ಮಾಡಬೇಕಂದ್ರೆ, ಸೊ ಇಲ್ಲಿ ನಿಯರ್ ಬೈಯಲ್ಲಿ ರಾತ್ರಿ ತನಕ ಓಪನ್ ಇರೋದು ಇದೊಂದೇ ಹೋಟೆಲ್. ಸೊ ಇದು ಅನ್ನಪೂರ್ಣೇಶ್ವರಿ ಹೋಟೆಲ್. ಟೈಮಿಂಗ್ಸ್ ಕೇಳಬೇಕು. ಆ್ಯಕ್ಚುಲಿ ಟೈಮಿಂಗ್ಸ್ ಎಷ್ಟು ತನಕ ಓಪನ್ ಇರುತ್ತೆ ನಾನು ಕೇಳ್ಬಿಟ್ಟು ನಿಮಗೆ. ಸೊ ಫಸ್ಟು ಟೇಸ್ಟ್ ಮಾಡೋಣ, ನೋಡೋಣ. ಈಗ ಸದ್ಯಕ್ಕೆ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಹೇಳಿದ್ದೀನಿ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಗಿದೆ. ಚಳಿ ಆ್ಯಕ್ಚುಲಿ ಕಾಫಿ ಕೂಡ ಬಂದು ಸ್ಟಿಲ್ ಚಳಿ, ತುಂಬ ಚಳಿ ಇದೆ. ಸೊ ಇದು ಐ ಥಿಂಕ್ ಇಲ್ಲಿ ಕುದುರೆಮುಖ ಹೋಗೋ ರೋಡಲ್ಲಿದೆ. ಕುದುರೆಮುಖ ರೋಡಲ್ಲಿ ಕಳಸಾಯಿಂದ ಹೊರನಾಡ್ಗೆ ಹೋಗೋ ರೋಡಲ್ಲಿ ಹೋಗಿ ಲೆಫ್ಟ್ ತೊಗೊಂಡು ಯಾತ್ರಿ ನಿವಾಸ ಅಂತ ಕೇಳಿಲ್ಲ, ಪೊಲೀಸ್ ಸ್ಟೇಷನ್ ಅಂತ ಕೇಳಿದ್ರೆ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಕೆಳಗೆ ಬರಬೇಕು. ಒಂದು ಪೆಟ್ರೋಲ್ ಬಂಕ್ ಇದೆ HP. ಸೊ ಅದ್ರ ಎದುರುಗಡೆ ಎದುರುಗಡೆಗೆ ಸಾಗರ್ ಮಲ್ಟಿ ಕ್ವಿಸೈನ್ ಜೊತೆಗೆ ಅನ್ನಪೂರ್ಣೇಶ್ವರಿ ಎರಡು. ಸೊ ಗೈಸ್, ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿ ಆರ್ಡ್ರ್ ಮಾಡಿದ್ದೆ. ರೋಟಿ ಇಲ್ಲ ಅಂತ ಹೇಳಿದರು, ತೊಗೊಂಡ್ಬಿಟ್ಟು ನೋಡೋಣ. ಟೇಸ್ಟ್ ಮಾಡಿ. ಬಿಸಿ ಬಿಸಿ ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಪೂರ್ತಿ ದೊಡ್ಡ ದೊಡ್ಡದಾಗಿ ಹಾಕಿದ್ದಾರೆ. ಖುಷಿ ಆಗುತ್ತೆ ಚಳಿ ಪನ್ನೀರ್ ಬಟರ್ ಮಸಾಲ ತಿನ್ನೋಕ್ಕೆ. ಟೇಸ್ಟ್ ಮಾಡಿ ನೋಡೋಣ. ಸಾಫ್ಟ್ ಇದೆ ಪನ್ನೀರ್. ಚೆನ್ನಾಗಿದೆ. ಸೊ ಮಾರ್ನಿಂಗ್ 6 o'clock ಬ್ರೇಕ್ಫಾಸ್ಟ್ ಓಪನ್ ಆಗುತ್ತೆ. ನೈಟ್ 11 ಗಂಟೆ ತನಕ ಇರುತ್ತಂತೆ. ಸೊ ಯಾರಾದರೂ ಬರೋದಿದ್ರೆ ಈ ಕಡೆಗೆ ಪ್ಲ್ಯಾನ್ ಮಾಡಿ. ಹೋಟೆಲ್ ಚೆನ್ನಾಗಿದೆ. ಹೋಟೆಲ್ ಹೆಸರು ಅನ್ನಪೂರ್ಣೇಶ್ವರಿ, ಪ್ಯೂರ್ ವೆಜ್. ಸೊ ಪ್ಯೂರ್ ವೆಜ್ ಅಂದರೆ ದಿಸ್ ಈಸ್ ದ ಆಪ್ಷನ್. ಸೊ ನಾನ್ ವೆಜ್ ಅವ್ರಿಗೆ ಎದುರುಗಡೆಗೆ ಸಾಗರ್ ರೆಸ್ಟೋರೆಂಟ್ ಅಂತ ಇವ್ರದ್ದೇ ಗೋಲ್ಡ್. ಸೊ ಗೈಸ್, ಒಂದು ಆಫರ್ ಇದೆ. ಸೊ ನನ್ನ ಚಾನಲ್ ಕಡೆಯಿಂದ ಬಂದು ನನ್ನ ಚಾನಲ್ ಹೇಳಿದ್ರೆ ಇವರಿಗೆ ಮಿಸ್ಟರ್ ಎಕ್ಸ್ ದ ಎಕ್ಸ್ಪ್ಲೋರರ್ ಕಡೆಯಿಂದ ಬಂದಿದ್ದೀನಿ ಅಂತ 10% ಡಿಸ್ಕೌಂಟ್. ನೋಡಿ, ಹೊಸ ಆಫರ್ ಚೆನ್ನಾಗಿದೆ. ಬನ್ನಿ, ಎಲ್ಲ ಇದೆ. ಹೋಟ್ಲಿಗೆ ಬನ್ನಿ, ಊಟ ಮಾಡಿ, ತಿಂಡಿ ಮಾಡಿ. ರೂಮ್ಸ್ ಇದೆ ಅಂತ ನೋಡಿ. ಜೊತೆಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಎರಡೂ ಆಪ್ಷನ್ ಇದೆ. ಬಾರ್ ಕೂಡ ಇದೆ. ಯಾರು ಚಳಿಗೆ ಕಾಫಿ ಗುಡ್ಡ ರೆಸಾರ್ಟ್ ಬೇರೆ ಇದೆ ಅಂತೆ. ನಾನು ರೆಸಾರ್ಟ್ ಒಂದು ಸತಿ ಹೋಗ್ತೀನಿ ನೆಕ್ಸ್ಟ್ ಸತಿ ಬಂದಾಗ. ಸೊ ಈ ಸತಿ ನೀವೇನಾದ್ರು ಇಲ್ಲಿ ಬಂದ್ರೂ ಚಳಿ ಆಗ್ತಿದೆ ನೋಡಿ, ಆ ಚಳಿಗೆ ಏನಾದ್ರು ಔಷಧಿ ಬೇಕಂದರೆ ಬಾರ್ ಇದೆ, ತೊಂದರೆನೇ ಇಲ್ಲ. ಓಕೆ, ಡನ್. ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ಕಂಟೆಂಟ್ನ ಐಡಿಯಾದಲ್ಲಿದ್ದೀನಿ. ಸೊ ಇದೇ ಥರ ಕಂಟೆಂಟ್ ಬೇಕಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.